ಫಜಿಲ್ ಅವರ ಈ ಕಡೆ ಬನ್ನಿ ನೀವು ಸ್ವಲ್ಪ. ಆಯ್ತಾ ನೀವೇ ಬಿಡ್ತೀರಾ? ಈ ಕಡೆ ಬನ್ನಿ ಸೈಡ್ ನಲ್ಲೇ. ದೊಡ್ಡದು ಈ ಕಡೆ ಹಾಕು, ದೊಡ್ಡದು ಹಾಕ್ಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೆ ಶುಭ ಸಂಜೆಯನ್ನ ತಿಳಿಸುತ್ತಾ, ನಮ್ಮ ಮುಳಬಾಗಿಲು ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಸಿಂಪಲ್ ಆಗಿ ಸ್ವಲ್ಪ ಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರನ್ನು ಇವತ್ತಿಗೆ ಆಹ್ವಾನ ಮಾಡಿದ್ದೀವಿ. ಎಲ್ಲ ಬಂದಿರೋದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಅವರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್, ನಾವು ಯಾವ ಟೆಕ್ನಿಕಲ್ ನಾಲೆಡ್ಜನ್ನು ಬಳಸ್ಕೊಂಡು ಹಳೆಯ ಕೇಸ್ ಆಗಿದ್ರು ಎಲ್ಲ ಕೇಸ್ಗಳು ವಾಪಸ್ ಒಂದು ರಿವ್ಯೂನ ಮಾಡ್ತೀವಿ. ಆ ರಿವ್ಯೂನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋರನ್ನ ಒಂದೊಂದು ಟೀಮ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸು, ನಮ್ಮ ASP ಅವರು, ನಮ್ಮ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟರ್ಸು ಎಲ್ಲ ಸೇರಿ 3 ಒಳ್ಳೆಯ ಕೇಸನ್ನು ಪತ್ತೆ ಹಚ್ಚಿದ್ದಾರೆ. ಮೊದಲನೇದಾಗಿ ನೀವು ಶ್ರೀಗಂಧ ಕಳುವು, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳುವು ತುಂಬ ಜಾಸ್ತಿ ಆಗ್ತಾ ಇತ್ತು. ಶ್ರೀನಿವಾಸಪುರ ತಾಲೂಕು ಆಗಿರ್ಬೋದು, ನಮ್ಮ ಮುಳಬಾಗಿಲು ತಾಲೂಕು ಆಗಿರ್ಬೋದು, ಕೋಲಾರ ತಾಲೂಕಲ್ಲೂ ಈ 3 ಕಡೆ ಕೂಡ ಇದು ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು. ಅದರಲ್ಲಿ ನಾವು ಸುಮಾರು ಒಂದು 105 kg ಶ್ರೀಗಂಧವನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಎಷ್ಟು ಸರ್? 105 kg, 10 ಲಕ್ಷ ಬೆಲೆ ಬಾಳುವಂತಹ ಈ ಮರದ ತುಂಡುಗಳನ್ನು, ಆಮೇಲೆ ಅದ್ರ ಜೊತೆಗೆ ಒಂದು 2 ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ. ಇದರಲ್ಲಿ ನಾವು 2 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಒಬ್ಬ ಬಂದ್ಬಿಟ್ಟು ಅರುಣ್ ಅಂತ, ಮೂಲತಃ ವಿಕೋಟೆ ಅವನು. ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ, ಅವನು ಕೂಡ ವಿಕೋಟದವೇ. ಇಲ್ಲಿ ನಾವು ಒಂದು ಗಮನಿಸಿದಿರೋದು, ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗುತ್ತೆ, ನಿಮ್ಮೆಲ್ಲರೂ ಗೊತ್ತಿದೆ. ನಾವಿಲ್ಲಿ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಅನ್ನ ಮಾಡಿರ್ತೀವಿ. ಆ ಬಾರ್ಡರ್ ಕ್ರೈಮ್ ಮೀಟಿಂಗ್ ಅಲ್ಲಿ ಹಲವಾರು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಈ ವಿಚಾರ ಕೂಡ ಒಂದಾಗಿರುತ್ತೆ. ಅದರಲ್ಲಿ ಅದನ್ನ ನಾವು ಡಿಸ್ಕಷನ್ ಮಾಡಿದಾಗ ಈ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಲ್ಲಿರೋ ಪೊಲೀಸ್ಗಳ ಜೊತೆ ನಾವು ಕೋಆರ್ಡಿನೇಷನ್ ಅನ್ನ ಮಾಡಿಕೊಂಡು ಇದರಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಒಂದು ಸುಮಾರು 105 kg 3 ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದಂತಹ, ಮುಳಬಾಗಿಲು ಗ್ರಾಮಾಂತರ ಠಾಣೆ, ಇನ್ನೊಂದು ನಂಗ್ಲಿ ಠಾಣೆ, ಇನ್ನೊಂದು ವೇಮಗಲ್ಲು ಹೋದ ವರ್ಷ ಆಗಿರೋದು. ಸೊ ಈ 3 ಕೂಡ ಇವರೇ ಮಾಡಿರೋದು. ಈ ಗ್ಯಾಂಗ್ ಯಾವಾಗಲೂ ಮೂವ್ಮೆಂಟ್ ಆಗ್ತಾ ಇರೋದು ಎಲ್ಲ ಕಡೆಗೂ. ಸೊ ಅದನ್ನ ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ. ಇದು 2ನೇ ಕೇಸ್ ಬಂದ್ಬಿಟ್ಟು ನಮ್ಮ ರಾಯಪಾಡಲ್ಲಿ 10 ಟ್ರ್ಯಾಕ್ಟರ್, ಈ 10 ಟ್ರ್ಯಾಕ್ಟರ್ ಬೆಳೆ ಬಾಳೋದು ಸುಮಾರು 70 ಲಕ್ಷ.
ಈ ಒಬ್ಬ ಪುರುಷೋತ್ತಮ್ ರೆಡ್ಡಿ ಅಂತ ಒಬ್ಬ ಆರೋಪಿ ಏನ್ ಮಾಡ್ತಾನೆ, ರೈತರ ಹತ್ರ ಮಾತಾಡ್ಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ, ನನಗೆ ಟ್ರ್ಯಾಕ್ಟರ್ನ ಕೊಡಿ ಅಂತ ಅವನು ಅವ್ರ ಜೊತೆ ಏನ್ ರೈಟಿಂಗ್ ಅಲ್ಲೂ ತಗೊಂಡಿಲ್ಲ, ಏನೂ ಇಲ್ಲ. ರೈತರು ಅವನ ಮೇಲೆ ನಂಬಿಟ್ಟು ಕೊಡ್ತಾರೆ. ಅದನ್ನ ಅವನು ತಗೊಂಡೋಗಿ ಆಂಧ್ರದಲ್ಲಿ ಮಾರಾಟ ಮಾಡ್ತಾ ಇದ್ದ. ಸೊ ಆ ಒಂದು ಜಾಲವನ್ನು ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ 10 ಟ್ರ್ಯಾಕ್ಟರ್ನ ನಮ್ಮ ರಾಯಲ್ಪಾಡ್ ಸಬ್ ಇನ್ಸ್ಪೆಕ್ಟರ್ ಆದ ರಾಮ ಮತ್ತೆ ಅವರ ಟೀಮ್ ಎಲ್ಲರೂ ಸೇರಿ ಅದನ್ನ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನಾವು ರಾಯಲ್ಪಾಡ್ ಸ್ಟೇಷನ್ನಲ್ಲಿ ರಾಮ ಜೊತೆ ಗುರುಪ್ರಸಾದ್, ಸಂತೋಷ್ ಲಂಬಾಣಿ, ರಾಮಿರೆಡ್ಡಿ, ರಮೇಶ್, ಸುದರ್ಶನ್, ಕೃಷ್ಣಮೂರ್ತಿ, ಸುಭಾನ್, ಸಂತೋಷ್, ಹಾಗೆ ನಮ್ಮ ಬಹುಪಲ್ಲಿ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ರಾಯಲ್ಪಾಡ್ ಸ್ಟೇಷನ್ ಈ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲವೂ ಕೂಡ ಗಡಿ ಭಾಗದಲ್ಲಿ ಆಗಿರುವಂತ ಕೃತ್ಯಗಳು. ಸೊ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಮ್ಮ ರೈತರ ಹತ್ರ ತಗೊಳೋದು, ಬೇರೆ ಕಡೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಮಾರಾಟ ಮಾಡ್ಬೋದು. ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು 15 ದಿನ ಇದನ್ನ ಕೆಲಸ ಮಾಡಿ ಇದನ್ನ ನಾವು ರಿಕವರಿ ಮಾಡಿದ್ದೀವಿ. ಸೊ ಅದೊಂದು ಕೇಸ್ ಆಗಿದೆ. ಆಮೇಲೆ ಅಂತಿಮವಾಗಿ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು 160/2025 ಅಲ್ಲಿ ಆಗಿರುವಂಥ ಕೇಸಲ್ಲಿ 38 ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೀವಿ. ಇಲ್ಲೂ ನಾವು 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಪ್ರಕರಣ 271/25 ಅಂತ, ಅದರಲ್ಲಿ 98 ಗ್ರಾಮ್ ಬಂಗಾರವನ್ನ ನಾವು ಇದು ಕೂಡ ಶ್ರೀನಿವಾಸಪುರದ ಕೇಸು. ಅಲ್ಲೂ ಕೂಡ 98 ಗ್ರಾಮ್ ಬಂಗಾರವನ್ನ ನಾವು ರಿಕವರಿ ಮಾಡಿ ಅಲ್ಲೂ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಆ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ನಾನು ಕಂಗ್ರ್ಯಾಚುಲೇಟ್ ದೆಮ್. ಆ್ಯಂಡ್ ದೇ ಹ್ಯಾವ್ ಅಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸನ್ನೇ ತಗೊಂಡು ನಾವು ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ಇನ್ನೂ ಒಂದು ಕೇಸ್ 160/25 ಅದನ್ನು ಕೂಡ ಶ್ರೀನಿವಾಸಪುರ ಸ್ಟೇಷನ್, ಅದರಲ್ಲಿ ಒಂದು 35 ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ನಮ್ಮ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಹೆಸರು ಮೊದಲು ನಮ್ಮ ಜಯರಾಮ್ PSI, ಮತ್ತು ಆನಂದ್, ನಾಗರಾಜು, ಮಂಜುನಾಥ್, ಸಂತೋಷ್ ಕುಮಾರ್, ನಾರಾಯಣ ಸ್ವಾಮಿ, ಸದಾಶಿವಯ್ಯ ಇವರೆಲ್ಲರೂ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಸಿಬ್ಬಂದಿಯವರು, ಅವರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಮುಳಬಾಗ್ಲು ಗ್ರಾಮಾಂತರ ಠಾಣೆಗೆ ಬಂದರೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶು ಮತ್ತು ಅರುಣ್ ಗೌಡ ಪಾಟೀಲು ಸಬ್ ಇನ್ಸ್ಪೆಕ್ಟರು, ಆಮೇಲೆ ನಮ್ಮ ಸಿಬ್ಬಂದಿಯಾದ ಲಕ್ಷ್ಮೀನಾರಾಯಣ್, ವೆಂಕಟರಾಘವನ್, ವಿಜಯ್ ಕುಮಾರ್, ಮಧು, ಸುಬ್ರಹ್ಮಣಿ, ನಾಗಾರ್ಜುನ್ ಮತ್ತು ಶಶಿಕಲಾ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು 3 ಟೀಮ್ಗೆ ಸಪ್ರೇಟಾಗಿ ಒಂದು ನಗದು ಬಹುಮಾನವನ್ನು ಅವ್ರಿಗೆ ಘೋಷಣೆ ಮಾಡಿದ್ದೀವಿ. ಅವ್ರಿಗೆ ನಾವು ಅದನ್ನು ಇಲ್ಲೇ ನಿಮ್ಮ ಎಲ್ಲ ಮುಖಾಂತರನೇ ನಿಮ್ಮ ಸಮ್ಮುಖದಲ್ಲೇ ಅವ್ರಿಗೆ ನಾವು ಹಸ್ತಾಂತರ ಮಾಡೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ರಾಮ ಒಬ್ಬ ಇಲ್ಲ, ಅವನು ತುಮಕೂರು ಬಂದೋಬಸ್ತಿಗೆ ಹೋಗಿದ್ದಾನೆ. ಸೊ ಅವನು ಸಮೇತ ಅವನ ಪರವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರೆಲ್ಲ ನೋಡ್ಕೊತಾರೆ. ಆಮೇಲೆ ಅಲ್ಲಿ ಭಾಷಾನೂ ಅಷ್ಟೇ, ಅವನು ಇಲ್ಲ, ಇಲ್ಲಿ ಅವನು ಇಲ್ಲಿ ಗಾನ್ ಟು ತುಮಕೂರು ಬಂದೋಬಸ್ತ್. ಈ ಎಲ್ಲ ನಮ್ಮ ಏನು ಸಿಬ್ಬಂದಿಯವರಿದ್ದಾರೆ, ನಮ್ಮ ಆಫೀಸರ್ಸ್ ಇದ್ದಾರೆ, ಸತತವಾಗಿ 1 ತಿಂಗಳು ಅವರು, ಯಾಕಂದ್ರೆ ಅದು ಗಣೇಶ ಮುಗೀತು, ಗಣೇಶ ಅಲ್ಲಿ ತನಕ ನಾವು ಒಂದು ಸ್ವಲ್ಪ ಒಂದು ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತಲ್ಲಿ ನಾವು ಬ್ಯುಸಿ ಆಗಿದ್ವಿ. ಅದನ್ನು ಮುಗಿದ ತಕ್ಷಣ ಈ ಒಂದು ಕೆಲಸಗಳ ಮೇಲೆ ನಾವು ನಮ್ಮ ಧ್ಯೇಯವನ್ನು ಇಟ್ಟು ನಮ್ಮ ASP ಅವರ ಮುಂದಾಳತ್ವದಲ್ಲಿ, ನಮ್ಮ ಇನ್ಸ್ಪೆಕ್ಟರ್ಗಳ ಮಾರ್ಗದರ್ಶನದಲ್ಲಿ ಒಂದು ಚೆನ್ನಾಗಿ ಈ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲರೂ ನಾನು ನನ್ನ ವೈಯಕ್ತಿಕ ಮತ್ತು ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಶ್ಲಾಘನೆಯನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಕೂಡ ನಾನು ವಿನಂತಿ ಮಾಡೋದು, ಜನಕ್ಕೆ ಗೊತ್ತಾಗಲಿ ಪೊಲೀಸರು ಕೆಲಸ ಮಾಡ್ತಾರೆ, ಅವರ ರಕ್ಷಣೆಗೋಸ್ಕರನೇ ನಾವು ಪ್ರೇಯರ್ ಫಾರ್ ಪೀಪಲ್ಸ್ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ. ಸೊ ಈ ಒಂದು ವಿಚಾರ ನಿಮ್ಮೆಲ್ಲ ಗಮನಕ್ಕೂ ಹೇಳಿ, ಇದರ ಜೊತೆಗೆ ಅಂತಿಮವಾಗಿ ಡಿಸೆಂಬರ್ 1ರಿಂದ ಎಲ್ಲ ಕಡೆ ಹೆಲ್ಮೆಟ್ ಕಡ್ಡಾಯ ಆಗ್ತಾ ಇದೆ.
ಇದಕ್ಕೆ ಎಲ್ಲರ ಸಹಕಾರ ಬೇಕು. ನಾವು ಆಲ್ರೆಡಿ ಇದನ್ನ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದೀವಿ. ಆಲ್ರೆಡಿ ಒಂದು ಪಾರ್ಟ್ ಬೈ ಪಾರ್ಟ್ ಡ್ರೈವ್ ನಮ್ಮ ASP ಅವರು ಶುರು ಮಾಡ್ಕೊಂಡಿದ್ದಾರೆ ಟೌನಲ್ಲಿ. ಇದನ್ನು ನಾವು ಇಡೀ ಜಿಲ್ಲಾದ್ಯಂತ ಡಿಸೆಂಬರ್ 1ನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಇವತ್ತೇನೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಹೆಲ್ಮೆಟನ್ನು ಖರೀದಿ ಮಾಡಿ. ಇಲ್ಲಿಂದ ನಾವು ನಿಮಗೆ ಗಾಡಿ ಏನಾದ್ರು ಬಂತು ಅಂದರೆ ಡಿಸೆಂಬರ್ 1 ನಾವು ಫೈನ್ ಹಾಕೋಕ್ಕಿಂತ ಗಾಡಿ ತೊಗೊಂಡೋಗಿ ಸ್ಟೇಷನಲ್ಲಿ ನಿಲ್ಲಿಸ್ತೀವಿ. ನೀವು ಹೆಲ್ಮೆಟ್ ತೊಗೊಂಡ್ಬಂದರೆ ಗಾಡಿ ಬಿಡ್ತೀವಿ, ಇಲ್ಲಾಂದರೆ ನಾವು ಗಾಡಿ ಬಿಡೋದು. ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ವಕೀಲರಾಗಿರ್ಬೋದು, ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ನಮ್ಮ ಕೌನ್ಸಿಲರ್ಸ್ ಆಗಿರ್ಬೋದು, ಆಮೇಲೆ ಸಮಾಜ ಸೇವಕರಾಗಿರ್ಬೋದು, ಎಲ್ಲ ಸಂಘಟನೆ ಮುಖಂಡರಾಗಿರ್ಬೋದು, ಆಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು, ಎಲ್ಲರಿಗೂ ನನ್ನ ವಿನಂತಿ, ನಾವಿದು ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ. ನಮಗಿದ್ರಿಂದ ಏನು ಲಾಭ ಇಲ್ಲ, ಒಂದೇ ಲಾಭ ಜೀವ ಉಳಿಯುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪ್ಲ್ಯಾನ್ ನಾವು ಸ್ವಲ್ಪ ದಿಟ್ಟವಾಗಿ ಒಂದು ಕ್ಲಿಷ್ಟಕರ ಆದರೂ ಪರವಾಗಿಲ್ಲ ಈ ಒಂದು ಡಿಸಿಷನನ್ನು ನಾವು ತೊಗೊಂಡಿದ್ದೀವಿ. ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲೂ ಕೂಡ ನಾನು ವಿನಂತಿ, ದಯವಿಟ್ಟು ನೀವು ಕೂಡ ಒಂದು ವ್ಯವಸ್ಥೆಯನ್ನು ಬಳಸೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲಿ ಹತ್ತಿರದಿಂದ ಹತ್ತಿರ ಇರಲಿ, ಮನೆಯಿಂದ ಅಂಗಡಿ ಹೋಗೋದಾರು ಆಗಿರಲಿ, ದಯವಿಟ್ಟು ನೀವು ಹೆಲ್ಮೆಟನ್ನು ಬಳಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ, ಈ ಒಂದು ವಿಚಾರವಾಗಿ ನಿಮ್ಮೆಲ್ಲರಿಗೂ ನಾನು ಈ ಒಂದು ಇದ್ರ ಬಗ್ಗೆ ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಪುರುಷೋತ್ತಮ್ ರೆಡ್ಡಿ ಯಾವುದು ಸರ್? ಪುರುಷೋತ್ತಮ್ ರೆಡ್ಡಿ ರಾಯಪಾಡ್, ಮಂಡಿಕಲ್, ಊರು ಮಂಡಿಕಲ್. ಆ ಕೇಸ್ ಬಂದ್ಬಿಟ್ಟು ರಾಯಪಾಡ್. ಯಾರು ಓಡಿಲ್ಲ, ಎಲ್ಲ 20-25 ವರ್ಷದವರು. ಇಷ್ಟು ವಿಚಾರವಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ನಾವು ಕರೆಸಿದ್ವಿ. ಇದ್ರ ಜೊತೆಗೆ ಫಸ್ಟ್ ನಿಮ್ದೇನಾದ್ರು ಇತ್ತು ಅಂದರೆ ಕೇಳಿ, ಆಮೇಲೆ ಇವರೆಲ್ಲರಿಗೂ ನಗದು ಕೊಟ್ಟು ಒಂದು ಟೀ ಕುಟ್ಕೊಂಡು ಸರ್, ಶಾಲಾ ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಆ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವ್ರ ಎಜುಕೇಷನ್ ಫ್ಯೂಚರ್ ಇದಕ್ಕೆ ಅವ್ರಿಗೆ ಕಸಿ ಆಗ್ತಾರೆ. ಆಮೇಲೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಇದು ಸೌಂಡ್ ಇರೋದಕ್ಕೆ ಇನ್ಸಿಡೆಂಟ್ ಆಯಿತು. ಎಲ್ಲಿ ಇಬ್ಬರು ಇದಕ್ಕಿದ್ದಂಗೆ ಹೆಣ್ಮಕ್ಳು ಬೆಳಗ್ಗೆ ಬ್ಯಾಂಕ್